ನೀರನ್ನ ಅರಸಿ ಬಂದಿದ್ದ ಕಾಡಾನೆಯೊಂದು 20 ಅಡಿಯ ಕೆನಾಲ್ಗೆ ಬಿದ್ದು 4 ದಿನ ಆಗಿತ್ತು. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಕಾಡಾನೆ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಯಾರೂ ತಲೆಕೆಡಿಸಿಕೊಂಡಿರಲಿಲ್ಲ. ನ್ಯೂಸ್ 18 ಅಖಾಡಕ್ಕಿಳಿತಾ ಇದ್ದಂತೆ ಗಜರಾಜ ಬದುಕುಳಿದಿದ್ದಾನೆ. ಶಿವನ ಸಮುದ್ರದ ನಾಲೆಗೆ ಬಿದ್ದು 4 ದಿನಗಳಿಂದ ಕಾಡಾನೆ ಒದ್ದಾಟ. ಮೈ ಮರೆತು ಮಲಗಿದ್ದ ಅರಣ್ಯ ಇಲಾಖೆ. ನ್ಯೂಸ್ 18 ವರದಿ ಬಳಿಕ ರಕ್ಷಣಾ ಕಾರ್ಯ. ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಒಂದು ಬಿದ್ದಿದೆ. ಮಂಡ್ಯದ ಮಳವಡಿಯ ಬ್ಲಫ್ ಬಳಿ ನಡೆದಂತಹ ಘಟನೆ ಇದು. 4 ದಿನದಿಂದ ಕೆನಾಲ್ನಲ್ಲಿ ಒದ್ದಾಡ್ತಿದ್ದಾನೆ ಗಜರಾಜ. ವಿಚಾರ ತಿಳಿದ್ರೂ ಅರಣ್ಯ ಇಲಾಖೆ ಆನೆ ಮೇಲೆತ್ತುವಂತಹ ಕೆಲಸವನ್ನ ನಡೆಸೇ ಇಲ್ಲ. ಯಾಕೆ ಅರಣ್ಯ ಇಲಾಖೆಯವರು ನಿರ್ಲಕ್ಷ್ಯ ಮಾಡಿದ್ರು? ಯಾಕೆ ಅಷ್ಟೊಂದು ಬೇಜವಾಬ್ದಾರಿ ಅಂತೆ? ಭಾನುವಾರ ಬೆಳಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಭಾನುವಾರ ಆಗಿದ್ರಿಂದ ಅಧಿಕಾರಿಗಳು ಯಾರು ಕೂಡ ರೆಸ್ಕ್ಯೂ ಮಾಡೋ ಕೆಲಸಕ್ಕೆ ಹೋಗಿಲ್ಲ. ನ್ಯೂಸ್ 18 ಕನ್ನಡದಲ್ಲಿ ನಾನ್ ಸ್ಟಾಪ್ ಕವರೇಜ್. ಕೆನಾಲ್ಗೆ ಬಿದ್ದಿರುವ ಆನೆ ಮೇಲೆತ್ತುವ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಪ್ರೊಸೀಜರ್ ಎಲ್ಲ ಏನ್ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಕ್ರೇನ್ ಕೂಡ ಸಹ ಇಲ್ಲೇ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆನೆಗೆ ಒಂದು ಅರವಳಿಕೆ ಚುಚ್ಚುಮದ್ದನ್ನ ಸಹ ಕೊಡ್ತಾರೆ. ಬೆಲ್ಟ್ ಅನ್ನ ಹಾಕಿ ಕಂಟೈನರ್ ಮೇಲೆ ಮಲಗಿಸ್ತಾರೆ ಆನೆಯನ್ನ. ಆ ನಂತರ ಕ್ರೇನ್ ಮೂಲಕ ಮೇಲಕ್ಕೆತ್ತುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಆಪರೇಷನ್ ಗಜರಾಜ. ನ್ಯೂಸ್ 18 ಮೆಗಾ ಕವರೇಜ್. ಆನೆ ಹೋಗಿದ್ದೇ ದಾರಿ ಅಂತಾರೆ, ಆದ್ರೆ ಗ್ರಹಚಾರ ಕೆಟ್ರೆ ಅದೇ ಹಾದಿಯೇ ನರಳಾಟ ಆಗ್ಬೋದು ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಯಾವ ಕಡೆ ನೋಡಿದ್ರು ಬರೀ ನೀರೇ ಕಾಣಿಸ್ತಿದೆ. ಮೇಲೆ ಹತ್ತೋದಕ್ಕೆ ಎಷ್ಟೇ ಸರ್ಕಸ್ ಮಾಡಿದ್ರೂ ಆಗ್ತಿಲ್ಲ. 4 ದಿನದಿಂದ ಇದ್ದಲ್ದೇ ಇದ್ರು ಒಂದು ತುತ್ತು ಆಹಾರವೂ ಸಿಕ್ಕಿರ್ಲಿಲ್ಲ. ಬಂದೋರೆಲ್ಲ ನೋಡ್ತಿದ್ರೆ ಹೊರತು ಯಾರೊಬ್ಬರಿಂದಲೂ ಸಹಾಯ ಸಿಕ್ಕಿರ್ಲಿಲ್ಲ. ಖಾಸಗಿ ಪವರ್ ಪ್ಲಾಂಟ್ ಒಳಗೆ ನುಗ್ಗಿದ್ದ ಕಾಡಾನೆಯೊಂದು 20 ಅಡಿ ಆಳದ ಜಾಗಕ್ಕೆ ಬಿದ್ದು ಮೂಕ ರೋಧನೆ ಶುರು ಮಾಡಿತ್ತು. ಇನ್ನೇನು ಉಳಿಯುತ್ತೋ ಇಲ್ವೋ ಅಂತ ಸ್ಥಳೀಯರು ಮಾತಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ನ್ಯೂಸ್ 18 ಅಖಾಡಕ್ಕೆ ಇಳಿದಿದ್ದು ಮೂಕ ಜೀವಿಯ ಪ್ರಾಣ ಮರಳಿ ಬಂದಿದೆ. 4 ದಿನದಿಂದ ನೀರಲ್ಲಿ ಕಾಡಾನೆ ಒದ್ದಾಟ. ಕಳೆದ ಶನಿವಾರ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿ ನೀರು ಕುಡಿಯಲು ಬಂದಿದ್ದ ಕಾಡಾನೆಯೊಂದು ಗೇಟ್ ಮೂಲಕ ಎಂಟ್ರಿ ಕೊಟ್ಟಿತ್ತು. ಈ ವೇಳೆ ಆಯಾ ತಪ್ಪಿ 20 ಅಡಿಯ ಆಳಕ್ಕೆ ಬಿದ್ದ ಕಾಡಾನೆ ಅಲ್ಲದೆ ನರಳಾಡೋದಕ್ಕೆ ಶುರು ಮಾಡಿದೆ. ನೀರಿನ ಫೋರ್ಸ್ ಜಾಸ್ತಿ ಇದ್ದಿದ್ರಿಂದ ಯಾವ ಕಡೆಯೂ ಹೋಗೋದಕ್ಕಾಗಿರ್ಲಿಲ್ಲ. ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಿದ್ದೇ ಹೊರತು ಮೇಲೆ ಬರೋದಕ್ಕಾಗಿರ್ಲಿಲ್ಲ. 3 ದಿನದಿಂದ ಇಲ್ಲದೆ ಒದ್ದಾಡ್ತಾಗಿದ್ರು. ಅರಣ್ಯ ಇಲಾಖೆ ಆಗ್ಲಿ ವಿದ್ಯುತ್ ಉತ್ಪಾದನಾ ಘಟಕದವರಾಗ್ಲಿ ಯಾರೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವಾಗ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡೋದಕ್ಕೆ ಶುರು ಮಾಡಿತು, ಅಧಿಕಾರಿಗಳು ಅಲರ್ಟ್ ಆದ್ರು. ಮೂರು ಕ್ರೇನ್ ಮೂಲಕ ಆಪರೇಷನ್ ಎಲಿಫೆಂಟ್. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಅಖಾಡಕ್ಕಿಳಿದ ಅಧಿಕಾರಿಗಳು 3 ಕ್ರೇನ್ ಮೂಲಕ ಆನೆ ಮೇಲೆತ್ತೋ ಕಾರ್ಯಕ್ಕೆ ಕೈ ಹಾಕಿದ್ರು. ಸುಮಾರು 2 ಗಂಟೆ ಸರ್ಕಸ್ ಮಾಡಿದ್ರು. ಆನೆ ಮಾತ್ರ ಒಂದು ಕಡೆ ನಿಲ್ತಾಗಿರ್ಲಿಲ್ಲ. ಹೀಗಾಗಿ ಆನೆಯನ್ನ ಕೆಡ್ಡಾಕೆ ಕೆಡವೋದೆ ದೊಡ್ಡ ಸವಾಲಾಯಿತು. ಹೀಗಾಗಿ ಕಾಲುವೆಯಲ್ದಿದ್ದ ಕಂಟೇನರ್ ಅನ್ನ ಮೇಲೆತ್ತಿ ಆನೆ ಸೆರೆಗೆ ಅಣಿಯಾದ್ರು. ಇದೇ ಹೊತ್ತಿಗೆ 16 ಸಿಬ್ಬಂದಿ ಜೊತೆಗೆ ಅರವಳಿಕೆ ತಜ್ಞರು ಕೂಡ ಅಖಾಡಕ್ಕಿಳಿದಿದ್ರು. ದೃಶ್ಯ 3. ಡಾಕ್ಟರ್ ರಮೇಶ್ ಟೀಮ್ನಿಂದ ಆನೆ ಆಪರೇಷನ್. ಆನೆಯನ್ನು ಜೀವಂತವಾಗಿ ಮೇಲೆತ್ತೋದು ಕನಸಿನ ಮಾತು. ಹೀಗಾಗಿ ಅರವಳಿಕೆ ಮದ್ದು ನೀಡಿ ಆನೆ ಮೇಲೆತ್ತೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಿರ್ಧರಿಸಿದ್ರು. ಕಾರ್ಯಾಚರಣೆ ಸ್ಥಳಕ್ಕೆ ಬಂದಿದ್ದ ಡಾಕ್ಟರ್ ರಮೇಶ್ ಹಾಗೂ ಡಾಕ್ಟರ್ ಆದರ್ಶ್ ಟೀಮ್ ಆನೆ ಆಪರೇಷನ್ ಶುರು ಮಾಡಿದ್ರು. ಒಂದ್ ಕಡೆ ಜನ ಕೇಕೆ ಹೊಡೀತಿದ್ರೆ ಇನ್ನೊಂದ್ ಕಡೆ ಪಟಾಕಿಯ ಸದ್ದು ಸಹ ಕೇಳ್ತಿತ್ತು. ಹೀಗಾಗಿ ಆನೆ ಒಂದ್ ಕಡೆ ನಿಲ್ಲದೆ ಅತ್ತಿಂದಿತ್ತ ಓಡಾಡ್ತಿದ್ದಿದ್ರಿಂದ ಆನೆಗೆ ಅರವಳಿಕೆ ಮದ್ದು ಕೊಡೋದೇ ಸವಾಲಾಗಿತ್ತು.
ಅರವಳಿಕೆ ಕೊಡೋದಕ್ಕೂ ಮೊದಲು ಆನೆಗೆ ಆಹಾರ ನೀಡಲಾಯಿತು. ಮೊದಲ ಅರವಳಿಕೆಗೆ ಪ್ರಜ್ಞೆ ತಪ್ಪದ ಕಾಡಾನೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮೊದಲ ಡೋಸ್ ಕೊಡಲಾಯಿತು. ಯಾವಾಗ ಅರವಳಿಕೆಯ ಇಂಜೆಕ್ಷನ್ ಬೆನ್ನಿಗೆ ಚುಚ್ಚಿಕೊಳ್ತು, ಆನೆಯ ಆರ್ಭಟ ಮುಗಿಲು ಮುಟ್ಟಿತ್ತು. ಕಾಲುವೆಯಲ್ಲಿದ್ದ ಕಂಟೇನರ್ ಅನ್ನೇ ಉರುಳಿಸೋ ಸರ್ಕಸ್ ಮಾಡ್ತು. ನದಿ ನೀರಲ್ಲಿ ನಿಂತು ಗೀಳಿಡ್ತಿದ್ದ ಒಂಟಿ ಸಲಗ. ಮೊದಲ ಡೋಸ್ಗೆ ಕ್ಯಾರೆ ಎನ್ನಲಿಲ್ಲ. ಆಗ ಪ್ರಜ್ಞೆ ತಪ್ಪಿ ಬೀಳತ್ತೆ, ಈಗ ಪ್ರಜ್ಞೆ ತಪ್ಪಿ ಬೀಳತ್ತೆ ಅಂತ ಕಾದಿದ್ದೇ ಬಂತು. ಆದ್ರೆ ಆನೆ ಮಾತ್ರ ಕ್ಯಾರೆ ಎನ್ನಲಿಲ್ಲ. ಎರಡನೇ ಡೋಸ್ಗೆ ನೆಲಕ್ಕುರುಳಿದ ಕಾಡಾನೆ. ಯಾವಾಗ ಮೊದಲ ಡೋಸ್ಗೆ ಕಾಡಾನೆ ಪ್ರಜ್ಞೆ ತಪ್ಪಲಿಲ್ವೋ, ಎರಡನೇ ಡೋಸ್ ಕೊಟ್ರು. ಸುಮಾರು ಅರ್ಧ ಗಂಟೆ ಗ್ಯಾಪ್ನಲ್ಲಿ ಎರಡನೇ ಅರವಳಿಕೆ ಮದ್ದು ನೀಡಲಾಯಿತು. ಆನೆಯ ಮುಂಭಾಗಕ್ಕೊಂದು ಹಿಂಭಾಗಕ್ಕೊಂದು ಡೋಸ್ ಕೊಡ್ತಾಗಿದ್ದಂತೆ ಆನೆ ಆರ್ಭಟ ತಣ್ಣಗಾಗ್ತಾ ಬಂತು. ಅಷ್ಟೊತ್ತು ಅಬ್ಬರಿಸ್ತಾಗಿದ್ದ ಆ ಕಾಡಾನೆ ನಿಧಾನಕ್ಕೆ ನೆಲ ಕಚ್ಚೋದಕ್ಕೆ ಶುರುವಾಯಿತು. ನೋಡ್ತಿದ್ದಂತೆ ನೆಲಕ್ಕೆ ಕುಸಿದ ಒಂಟಿ ಸಲಗ ಪ್ರಜ್ಞೆ ಕಳೆದುಕೊಳ್ತು. ಕೂಡಲೇ ನೀರಿಗಿಳಿದ ಸಿಬ್ಬಂದಿ ಮೊದಲು ಸೊಂಡಿಲನ್ನ ಮೇಲೆತ್ತಿ ಆನೆ ಮೇಲೆತ್ತೋ ಕಾರ್ಯಕ್ಕೆ ಕೈ ಹಾಕಿದ್ರು. ನೀರಲ್ಲಿ ಸೊಂಡಿಲು ಇದ್ದಿದ್ರಿಂದ ಉಸಿರಾಡುವಾಗ ನೀರು ತಲೆಗೇರೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಆನೆಯ ಪ್ರಾಣಕ್ಕೆ ಕಂಟಕವಾಗಬಹುದು. ಹೀಗಾಗಿಯೇ ಕೂಡಲೇ ಕ್ರೇನ್ ಮೂಲಕ ಆನೆಯನ್ನ ಮೇಲೆತ್ತಿ ಲಾರಿಗೆ ಶಿಫ್ಟ್ ಮಾಡಿದ್ರು. ಇದು ತುಂಬಾ ಹೈಲಿ ರಿಸ್ಕಿ ಅನೆಸ್ಥೀಶಿಯಾ ಮಾಡ್ತಿರೋದು ನಾವು ಈ ಟೆರೈನ್ ಅಲ್ಲಿ. ಮತ್ತೆ ಈ ವಾಟರ್ ಬಾಡಿ ನಾವು ಆನೆನೇ ಹಿಡಿಯಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಪ್ಲಾನ್ಡ್ ಸೋ ಮೆನಿ ಥಿಂಗ್ಸ್ ಅಂಡ್ ಸೀನಿಯರ್ ಡಾಕ್ಟರ್ಸ್ ಇರ್ಬೋದು, ಸೌತ್ ಆಫ್ರಿಕಾದಿಂದ ನಮ್ಮ ಸೀನಿಯರ್ ಡಾಕ್ಟರ್ಸ್. ಸೊ ಈ ನೀರಲ್ಲೇ ಇರೋದ್ರಿಂದ ಅದಕ್ಕೇನಾಯ್ತು, ಫೂಟ್ ಮತ್ತೆ ಟ್ರಂಕ್ ಅದು ಮಾಯಿಶ್ಚರ್ ಜಾಸ್ತಿ ಆಗಿ ಆಲ್ಮೋಸ್ಟ್ ನೀರಲ್ಲಿ ಬೆರ್ತ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ, ಆ ತರ ಆಗ ಸ್ಟಾರ್ಟ್ ಆಯ್ತು. ಸೊ ಅನೆಸ್ಥೀಶಿಯಾ ಕೊಡೋಕ್ಕೂ ನಮಗೆ ಪ್ರಾಬ್ಲಮ್ ಇರುತ್ತೆ. ಆದ್ರೂ ಸ್ಟಿಲ್ ಇದರಲ್ಲಿ ಮಾಡಿದ್ವಿ. ಆನೆಗೆ ಈಗ ಸದ್ಯಕ್ಕೆ ಆನೆಗೆ ತೊಂದರೆ ಏನಿಲ್ಲ. ಸೊ ಮೈನ್ ಏನಪ್ಪಾ ಅಂದ್ರೆ ಕಾಲಲ್ಲಿ ಮಾತ್ರ ಅದು ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಈಚೆಗೆ ಬಂತು ಅಂದ ತಕ್ಷಣ, ಬಿಸಿಲು ಬಂದ ತಕ್ಷಣ ಸರಿ ಹೋಗುತ್ತೆ. ಅದನ್ನ ಬಿಟ್ರೆ ಹೆಲ್ತ್ ಇಶ್ಯೂ ಏನಿಲ್ಲ. ಇದು ಒಂದು ತಂಡ ಯಾವ ರೀತಿ ವರ್ಕ್ ಮಾಡ್ತು ಅಂತಂದ್ರೆ, ನಾವು ಒಂದು ಅತ್ಯುತ್ತಮ ಕೋಆರ್ಡಿನೇಷನ್ ಅಂತ ಹೇಳ್ಬೋದು. ಆಮೇಲೆ ನಾನು ಇದು DCF ಡಾಕ್ಟರ್ಸ್ ಮತ್ತೆ ವೈಲ್ಡ್ ಲೈಫ್ DCF ಮತ್ತೆ ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತಿದೆ, ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಕಂಟೈನರ್ ಕೂಡ ಕಳಿಸಿದ್ರು ಸಮಯಕ್ಕೆ ಸರಿಯಾಗಿ. ಸೊ ಎಲ್ಲ ಒಂದು ಕೋಆರ್ಡಿನೇಷನ್ ಅಲ್ಲಿ ಇದು ಸಕ್ಸಸ್ ಆಗಿದೆ. ಆಮೇಲೆ ತಾಲೂಕು ಆಡಳಿತದಿಂದ ಸಂಪೂರ್ಣ ಅವರಿಗೆ ಒಂದು ಸಪೋರ್ಟ್ ಅನ್ನ ಕೊಟ್ಟಿದ್ವಿ, ಸಹಕಾರನ ಕೊಟ್ಟಿದ್ವಿ. ದಟ್ಟಾರಣ್ಯದಲ್ಲಿ ಗಜರಾಜನಿಗೆ ಚಿಕಿತ್ಸೆ. ಆನೆಯನ್ನ ಲಾರಿಗೇರಿಸಿದ ಸಿಬ್ಬಂದಿ ಸೀದಾ ಸಮೀಪದ ಕಾಡಿಗೆ ತೆಗೆದುಕೊಂಡು ಹೋದ್ರು. ಈ ವೇಳೆ ಅರಣ್ಯಾಧಿಕಾರಿಗಳು ಹಾಗೂ ವೈದ್ಯರನ್ನ ಬಿಟ್ರೆ ಬೇರಾರಿಗೂ ಎಂಟ್ರಿ ಇರಲಿಲ್ಲ. ಕಾಡಲ್ಲಿ ಚಿಕಿತ್ಸೆ ನೀಡಿದ್ದ ವೈದ್ಯರು ಆನೆಯನ್ನ ಕಾಡಿಗೆ ಬಿಟ್ಟು ಬಂದಿದ್ದಾರೆ. 4 ದಿನದಿಂದ ನಿತ್ರಾಣಗೊಂಡಿರೋದ್ರಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಆನೆಯ ಮೇಲೆ ನಿಗಾ ವಹಿಸಲಿದ್ದಾರೆ. ನಮ್ಮ ಡಾಕ್ಟ್ರು ಸರ್, ನಮ್ದು ಇಂಟೆನ್ಷನ್ ಸರಿ ಇರಬೇಕು ಅಷ್ಟೇ ಹೊರತು ನಾವು ಇಂಟೆನ್ಷನ್ ಸರಿ ಇಟ್ಕೊಂಡು ನಾವು ಮಾಡುವ ಅಂತೇಳಿ ನಮ್ಮ ಡಾಕ್ಟರ್ಸ್ ಅಂಡ್ ಟೀಮ್ಸ್ ಮತ್ತು ನಾವು ಕೂಡ ಮತ್ತು ಅಧಿಕಾರಿಗಳು ಕೂಡ ಸೊ ನಮ್ಗೆ ಅದರಿಂದ ನಮಗೆ ನಿರಂತರ ಮಾರ್ಗದರ್ಶನ ಮಾಡಿದ್ದಾರೆ. ಸೊ ನಾವು ಒಟ್ಟಾರೆ ನಮ್ಮ ಹಿರಿಯಾಧಿಕಾರಿಗಳು ಮತ್ತು ಏನು ಸ್ಥಳದಲ್ಲಿ ಟೆಕ್ನಿಕಲ್ ಕಮಿಟಿ ಯಾವ ರೀತಿ ಅವ್ರು ಆಪರೇಟ್ ಮಾಡಿದ್ರು ನಿಜವಾಗ್ಲೂ ಅವರಿಗೆ ನಾನು ಇವತ್ತು ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೀನಿ. ಕಾಡಾನೆ ಒದ್ದಾಟದ ಸುದ್ದಿ ಮಾಡಿದ್ದೆ ನ್ಯೂಸ್ 18. ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಒಂದು ಬಿದ್ದಿದೆ. ಮಂಡ್ಯದ ಮಳವಡಿಯ ಬ್ಲಫ್ ಬಳಿ ನಡೆದಂತಹ ಘಟನೆ ಇದು. 4 ದಿನದಿಂದ ಕೆನಾಲ್ನಲ್ಲಿ ಒದ್ದಾಡ್ತಿದ್ದಾನೆ ಗಜರಾಜ. ನಿದ್ದೆಗೆ ಜಾರಿದ್ದ ಅಧಿಕಾರಿಗಳ ಬಡಿ ತೆಬ್ಬಿಸಿದ್ದೆ ನ್ಯೂಸ್ 18. ನ್ಯೂಸ್ 18 ಮೆಗಾ ಕವರೇಜ್. ಆಪರೇಷನ್ ಗಜರಾಜ ಸಕ್ಸಸ್. ಕಾಡಾನೆ ಕೆನಾಲ್ಗೆ ಬಿದ್ದು 3 ದಿನ ಆದ್ರೂ ಯಾರೊಬ್ಬರೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆನೆಯ ರಕ್ಷಣೆ ಮಾಡಬೇಕು ಅನ್ನೋ ಗೋಜಿಗೂ ಕೈ ಹಾಕಿರ್ಲಿಲ್ಲ. ಯಾವಾಗ ನ್ಯೂಸ್ 18 ಅಖಾಡಕ್ಕಿಳಿಯಿತೋ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ನ್ಯೂಸ್ 18ನ ನಿರಂತರ ವರದಿಗೆ ಅಲರ್ಟ್ ಆದ ಅಧಿಕಾರಿಗಳು 3 ಕ್ರೇನ್, 40 ಸಿಬ್ಬಂದಿ, ವೈದ್ಯರು ಹಾಗೂ ಅರವಳಿಕೆ ತಜ್ಞರನ್ನ ಕರೆಯಿಸಿ ಆನೆಯ ರಕ್ಷಣೆ ಮಾಡಿದ್ದಾರೆ. ಒಟ್ನಲ್ಲಿ ನೀರು ಕುಡಿಯೋದಕ್ಕೆ ಬಂದು ಯಮ ಕಾಲುವೆಗೆ ಬಿದ್ದಿದ್ದ ಕಾಡಾನೆ ಸಾವನ್ನೇ ಗೆದ್ದು ಬಂದಿದೆ. ನ್ಯೂಸ್ 18ನ ಜನಪರ ವರದಿಗೆ ಫಲಶ್ರುತಿ ಸಿಕ್ಕಂತಾಗಿದೆ.
ಸುನೀಲ್ ಗೌಡ, ನ್ಯೂಸ್ 18 ಮಂಡ್ಯ. ಅವರಿಬ್ರು ಜೀವಕ್ಕೆ ಜೀವ ಅಂತ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಜಾತಿ ಬೇರೆ ಬೇರೆ ಅನ್ನೋ ಕಾರಣಕ್ಕೆ ಹೆತ್ತವರು ವಿರೋಧಿಸೋದಕ್ಕೆ ಶುರು ಮಾಡಿದ್ರು. ನಿನ್ನೆ ಹೆಣ್ಣು ಕೇಳೋದಕ್ಕೆ ಅಂತ ಹುಡುಗಿ ಮನೆಗೆ ಹೋದ ಹುಡುಗ ಹೆಣ ಉರುಳಿಸಿದ್ದಾನೆ. ಎರಡು ವರ್ಷದ ಪ್ರೀತಿ, ಹುಡುಗಿ ಭಾವನನ್ನೇ ಕೊಂದ ಪ್ರೇಮಿ. ಹೆಣ್ಣು ಕೊಡಲ್ಲ ಎಂದಿದ್ದಕ್ಕೆ ಹರಿಸಿದ ನೆತ್ತರು ಕುಳಿ. ಈ ಪ್ರೀತಿ ಪ್ರೇಮ ಅನ್ನೋದು ಯಾವ ಹಂತಕ್ಕೆ ಬಂದು ನಿಂತಿದೆ ನೋಡಿ. ಹಿಂದೆಲ್ಲ ಪ್ರೀತಿ ಅಂದ್ರೆ ಮಧುರ, ತ್ಯಾಗ, ಅಮರ ಅಂತಿದ್ರು. ಆದ್ರೆ ಈಗಿನ ಕಾಲದ ಹುಡುಗರಿಗೆ ತ್ಯಾಗ ಗೀಗ ಯಾವುದೂ ಗೊತ್ತಿಲ್ಲ ಬಿಡಿ. ಸಿಕ್ಕರೆ ನನಗೇ ಸಿಗಬೇಕು, ಇಲ್ಲದಿದ್ರೆ ನನ್ನಿಂದಲೇ ಕೊನೆಯಾಗಬೇಕು ಅನ್ನೋರೇ ಜಾಸ್ತಿ. ಹುಚ್ಚು ಪ್ರೀತಿಯ ಹಿಂದೆ ಬಿದ್ದವರು ಬಂಗಾರದಂಥ ಬದುಕನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಬರೀ ತಮ್ಮ ಬದುಕನ್ನಷ್ಟೇ ಅಲ್ಲ, ಇನ್ನೊಬ್ಬರ ಬದುಕನ್ನೂ ಸರ್ವನಾಶ ಮಾಡುತ್ತಿದ್ದಾರೆ. ಈತನು ಕೂಡ ಇದೇ ಜಾಯಮಾನಕ್ಕೆ ಸೇರಿದವನು. ತಾನು ಪ್ರೀತಿಸಿದ ಹುಡುಗಿ ಜೊತೆ ಮದುವೆ ಆಗೋದಕ್ಕೊಪ್ಪಿಲ್ಲ ಅಂತ ಹುಡುಗಿಯ ಭಾವನನ್ನೇ ಕೊಂದು ಹಾಕಿದ್ದಾನೆ. ಹೆಣ್ಣು ಕೇಳುವುದಕ್ಕೆ ಮನೆಗೆ ಹೋಗಿ ಹುಡುಗಿ ಮನೆಯಲ್ಲೇ ನೆತ್ತರೋ ಕುಳಿ ಹರಿಸಿದ್ದಾನೆ. ಇವನೇ ನೋಡಿ ಪ್ರೀತಿಗಾಗಿ ಪ್ರಾಣ ತೆಗೆದ ಪರಮಪಾಪಿ. ಈತನ ಹೆಸರು ವರುಣ್ ಅಂತ. ಶಿವಮೊಗ್ಗ ಜಿಲ್ಲೆಯ ಮಂಡಗದ್ದೆ ನಿವಾಸಿ. ಕಳೆದ 2 ವರ್ಷದಿಂದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ತೆಂಗಿನ ಮನೆಯ ಹೆಣ್ಮಗಳೊಬ್ಬಳನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ. ಹುಡುಗಿ ಕೂಡ ಈತನ ಪ್ರೀತಿಯಲ್ಲಿ ಬಿದ್ದಿದ್ಲು. ಆದ್ರೆ ಇಬ್ಬರದ್ದು ಬೇರೆ ಬೇರೆ ಜಾತಿ. ಇದೇ ಇವರ ಪ್ರೀತಿಗೆ ಮುಳುವಾಗಿತ್ತು. ಯಾವುದೇ ಕಾರಣಕ್ಕೂ ನಮ್ಮನೆ ಹೆಣ್ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ಹುಡುಗಿ ಮನೆಯವರು ಹಠಕ್ಕೆ ಬಿದ್ದಿದ್ರು. ಎಷ್ಟೇ ಕೇಳ್ಕೊಂಡ್ರೂ ಮದುವೆಗೆ ಒಪ್ಪಿರಲಿಲ್ಲ. ನಿನ್ನೆ ಏಕಾಏಕಿ ಹುಡುಗಿ ಮನೆಗೆ ಹೋದ ವರುಣ್ ನಮ್ಮಿಬ್ಬರ ಮದುವೆ ಮಾಡಿಸಿ ಅಂತ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಯಾವಾಗ ಇವನ ರಂಪಾಟ ಜಾಸ್ತಿ ಆಯ್ತೋ ಮನೆಯವರೆಲ್ಲ ತಮ್ಮ ಹಿರಿಮಗಳ ಗಂಡ ರಾಜೇಶ್ನನ್ನ ಕರೆಸ್ಕೊಂಡಿದ್ರು. ಅದೇ ನೋಡಿ ಕಂಟಕವಾಗಿದ್ದು. ಮನೆಯ ಹಿರಿಯ ಅಳಿಯ ಬರ್ತಿದ್ದಂತೆ ಗಲಾಟೆ ಮತ್ತಷ್ಟು ಜಾಸ್ತಿ ಆಗಿತ್ತು. ಯಾವುದೇ ಕಾರಣಕ್ಕೂ ಜಾತಿ ಬಿಟ್ಟು ಮದುವೆ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ರು. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ವರುಣ್ ರಾಜೇಶನಿಗೆ ಚಾಕು ಇರಿದಿದ್ದಾನೆ. ಗಂಭೀರ ಗಾಯವಾಗ್ತಿದ್ದಂತೆ ಮನೆಯ ಹಿರಿಯ ಅಳಿಯ ಅಲ್ಲೇ ಕುಸಿದು ಬಿದ್ದಿದ್ದ. ಯಾವಾಗ ರಕ್ತದ ಕೋಡಿ ಹರಿತೋ ಹಂತಕ ವರುಣ್ ಅಲ್ಲಿಂದ ಕಾಲ್ಕಿತ್ತಿದ್ದ. ರಾಜೇಶನನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದ್ರು. ಯಾವುದೇ ಪ್ರಯೋಜನವಾಗಿಲ್ಲ. ಮನೆಯ ಸಮಸ್ಯೆ ಬಗೆಹರಿಸೋದಕ್ಕೆ ಅಂತ ಬಂದ ಹಿರಿಯ ಅಳಿಯ ಮಾವನ ಮನೆಯಲ್ಲೇ ಹೆಣವಾಗಿದ್ದಾನೆ. ಮತ್ತು ರಾಜೇಶ್ ಅವರ ಮಧ್ಯದಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ. ಆ ಟೈಮಲ್ಲಿ ವರುಣ್ ಅಂತಕ್ಕಂಥವ್ರು ಚಾಕು ತಗೊಂಡು ರಾಜೇಶ್ ಅವರಿಗೆ ಎದೆ ಭಾಗ ಮತ್ತು ಹೊಟ್ಟೆ ಭಾಗದಲ್ಲಿ ಎತ್ತಿದ್ದಾರೆ ಅಂತಕ್ಕಂಥದ್ದು ಪ್ರಾಥಮಿಕ ಮಾಹಿತಿ ಇರುತ್ತೆ. ಇಮಿಡಿಯೇಟಾಗಿ ಒಂದು ವಿಶೇಷ ತಂಡವನ್ನು ರಚಿಸ್ತೇವೆ. ಆರೋಪಿ ಅಬ್ಸ್ಕಾಂಡ್ ವರುಣ. ಸೊ ಅದನ್ನು ಅವ್ರನ್ನ ಆರೋಪಿ ವಿಶೇಷ ತಂಡ ಹೋಗಿ ಶಿವಮೊಗ್ಗದಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡು ಬರುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮಂಡಗದ್ದೆಯ ಕಾಫಿ ತೋಟದಲ್ಲಿ ತಲೆಮರೆಸಿಕೊಂಡಿದ್ದವನನ್ನ ಲಾಕ್ ಮಾಡಿದ್ದಾರೆ. ಒಟ್ನಲ್ಲಿ ದುಡುಕಿನ ಕೈಗೆ ಬುದ್ಧಿ ಕೊಟ್ಟವ ಮಾಡಬಾರದ ಕೆಲಸ ಮಾಡಿದ್ದಾನೆ. ಪ್ರೀತಿಯ ಹುಚ್ಚಲ್ಲಿ ಓರ್ವನ ಹೆಣ ಉರುಳಿಸಿ ಕಂಬಿ ಹಿಂದೆ ಸೇರುವಂತಾಗಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಬಿಗ್ ಬಾಸ್ ಮನೆಯ ಕಾಮಿಡಿ ಕಿಂಗ್ ಗಿಲ್ಲಿಗೆ ಕಾನೂನಿನ ಸಂಕಷ್ಟ ಎದುರಾಗಿದೆ. ರಿಷಾ ಬಟ್ಟೆ ಮುಟ್ಟಿದ್ದೇ ಗಿಲ್ಲಿಗೆ ಕಂಟಕವಾಗೋ ಲಕ್ಷಣ ಕಾಣಿಸ್ತಾ ಇದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮಾಡು, ಫೈಟ್ ಮಾಡು, ಫೈಟ್ ಮಾಡು, ಫೈಟ್ ಮಾಡು, ಹೋಗು, ನನಗೂ ಬೇಕು ಅಂತ ಹೇಳು. ಯಾರು ಬಂದ್ರು ಬೊಕ್ಕಲ್ಲ ಅದು, ನನ್ನೊಂದು ಸುತ್ತ ಕುಡಿಯೋದು. ಇಲ್ಲ ಅನ್ಕೊಂಡ್ಬರ್ತೀಯಲ್ಲ ಗಿಲ್ಲಿ? ಇಲ್ಲ ಇಲ್ಲ ಇಲ್ಲ, ಅವಳು ಒಪ್ಪಲ್ಲ, ನಂಗೆ ಗೊತ್ತು ಪಕ್ಕ. ಹುಲ್ಲು ಯಾರೇ ಬಂದ್ರು ಟಕ್ಕರ್ ಕೊಡ್ತಾಳೆ. ಬಿಗ್ ಬಾಸ್ ಸೀಸನ್ 12 ಶುರುವಾಗಿದ್ದೇ ಆಗಿದ್ದು ಒಂದಿಲ್ಲ ಒಂದು ವಿವಾದಗಳು ಬೆನ್ನು ಬೀಳ್ತಾನೆ ಇವೆ. ಯಾರು ಮಾಡಿದ ಎಡವಟ್ಟಿಗೆ ಬಿಗ್ ಬಾಸ್ಗೆ ಬೀಗ ಬಿದ್ದಿತ್ತು. ಆಮೇಲೆ ಅಶ್ವಿನಿ ಎಸ್ ಕೆಟಗರಿ ಅನ್ನೋ ಪದ ಬಳಸಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಈಗ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧಿ ವಿರುದ್ಧ ದೂರು ನೀಡಲಾಗಿದೆ. ಅದು ಕೂಡ ಹೆಣ್ಮಕ್ಕಳ ವಿಷಯದಲ್ಲಿ ಕೆಟ್ಟದಾಗಿ ನಡ್ಕೊಳ್ತಿದ್ದಾರೆ ಅಂತ ಹಾಸ್ಯ ನಟ ಗಿಲ್ಲಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ.
ಈ ಬಾರಿ ಬಿಗ್ ಬಾಸ್ನ ಹೈಲೈಟ್ ಅಂದ್ರೆ ಅದು ಗಿಲ್ಲಿ. ಗಿಲ್ಲಿಯ ಕಾಮಿಡಿ ಪಂಚ್ಗೆ ಬಿಗ್ ಬಾಸ್ ನೋಡುಗರು ಫಿದಾ ಆಗದವರೇ ಇಲ್ಲ ಬಿಡಿ. ಮಾತಿನ ಮಲ್ಲನ ಮುಂದೆ ನಿಲ್ಲೋದಕ್ಕಾಗದೆ ಇತರೆ ಸ್ಪರ್ಧಿಗಳೆಲ್ಲ ಸುಸ್ತಾಗಿ ಹೋಗಿದ್ದಾರೆ. ಕಾಮಿಡಿಗೂ ಸೈ, ಮಾತಲ್ಲೇ ಕೌಂಟರ್ ಕೊಡೋದಕ್ಕೂ ಜೈ. ಗಿಲ್ಲಿ ಅಂದ್ರೇನೆ ಪಕ್ಕಾ ಎಂಟರ್ಟೈನ್ಮೆಂಟ್ ಅಂತ ಜನ ಕೊಂಡಾಡ್ತಿದ್ದಾರೆ. ಇಂಥ ಗಿಲ್ಲಿ ನಟನಿಗೆ ಹೊಸದೊಂದು ಸಂಕಷ್ಟ ಎದುರಾಗಿದೆ. ರಿಷಾ ಬಟ್ಟೆ ಮುಟ್ಟಿದ್ದೇ ಮಹಿಳಾ ಆಯೋಗಕ್ಕೆ ದೂರು ನೀಡುವಂತೆ ಮಾಡಿದೆ. ಬಕೆಟ್ ಕೊಡಲ್ವಾ? ಬಕೆಟ್ ಕೊಡೋದಿನ ಅಂತ ಹೇಳು, ನಾನು ಏನ್ ಮಾಡ್ಬೇಕು ಮಾಡ್ತೀನಿ. ಹೋಗ್ಬಿಟ್ಟು ಅಲ್ಲಿ ನಿನ್ ರೂಮ್ ನಿನ್ ಕಮೋಡಲ್ಲಿ ಬಿಗ್ ಬಾಸ್ ಅಂದ್ರೇನೆ ಮೈಂಡ್ ಗೇಮ್ ಆಟ. ಇಲ್ಲಿ ಆಟವೂ ಉಂಟು, ಕುತಂತ್ರವೂ ಉಂಟು. ಮಾತಿಗಿಂತ ಜಗಳ, ಕಿರುಚಾಟವೇ ಜಾಸ್ತಿ ಇದೆ. 2 ವಾರದ ಹಿಂದೆ ಗಿಲ್ಲಿ ಹಾಗೂ ರಿಷಾ ಮಧ್ಯೆ ದೊಡ್ಡ ಯುದ್ಧವೇ ನಡೆದೋಗಿತ್ತು. ಗಿಲ್ಲಿ ಎಷ್ಟೇ ಕೇಳ್ಕೊಂಡ್ರು ರಿಷಾ ಬಕೆಟ್ ಕೊಡ್ಲಿಲ್ಲ ಅನ್ನೋ ಸಿಟ್ಟಲ್ಲಿ ರಿಷಾಳ ಬಟ್ಟೆಯನ್ನ ತಂದು ಬಾತ್ರೂಮ್ನಲ್ಲಿ ಇಟ್ಟಿದ್ದ. ಇದು ರಿಷಾಳ ಪಿತ್ತ ನೆತ್ತಿಗೇರಿಸಿತ್ತು. ದೊಡ್ಡ ಹೈಡ್ರಾಮಾ ಮಾಡಿದ್ದಲ್ಲದೆ ಗಿಲ್ಲಿ ಮೈ ಮೇಲೆ ದೈಹಿಕ ಹಲ್ಲೆ ಮಾಡಿದ್ಲು. ಕೊನೆಗೆ ಕಿಚ್ಚಿನ ಪಂಚಾಯಿತಿಯಲ್ಲಿ ಎಲ್ಲ ಆರೋಪ ಪ್ರತ್ಯಾರೋಪಕ್ಕೆ ಉತ್ತರ ಸಿಕ್ಕಿತ್ತು. ಎಲ್ಲ ಮುಗೀತು ಅನ್ನೋ ಹೊತ್ತಲ್ಲೇ ಹೊಸ ಸಂಕಷ್ಟ ಹುಟ್ಕೊಂಡದ. ಗಿಲ್ಲಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಲಾವಿದೆ ಕುಶಲಾ ಅನ್ನೋರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಹೀಗಾಗಿ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಕಮಿಷನರ್ಗೆ ಪತ್ರ ಬರೆದು ಪರಿಶೀಲಿಸಿ ವರದಿ ನೀಡುವಂತೆ ಸೂಚನೆ ನೀಡಿದೆ. ಹೆಣ್ಮಕ್ಕಳ ಉಡುಪನ್ನ ಮುಟ್ಟಲು ಯಾರು ಅಧಿಕಾರ ಕೊಟ್ಟಿದ್ದಾರೆ? ಈ ವಿಷಯ ಯಾವ ಮಾನದಂಡದಲ್ಲಿದೆ? ಒಬ್ಬ ಕಾಮಿಡಿಯನ್ ಹೆಣ್ಮಕ್ಕಳಿಗೆ ಟಾರ್ಚರ್ ಕೊಟ್ಟು ಕಾಮಿಡಿ ಮಾಡುವುದೇ ಗಿಲ್ಲಿಯ ಅಭ್ಯಾಸವಾಗಿದೆ. ಯಾವ ಮೆಸೇಜ್ ಕೊಡಲು ಹೊರಟಿದ್ದಾರೆ? ಹೀಗಂತ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ರು. ಇದನ್ನ ಆಧರಿಸಿ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ. ಒಟ್ನಲ್ಲಿ ರಿಷಾಳ ಬಟ್ಟೆ ಮುಟ್ಟಿದ್ದೇ ಗಿಲ್ಲಿಗೆ ಕಂಟಕವಾಗುತ್ತಾ ಅಥವಾ ಇಲ್ಲಿಗೆ ಇದು ಮುಗಿದೋಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ. ಗೀತಾ ಫಿಲ್ಮ್ ಬ್ಯೂರೋ, ನ್ಯೂಸ್ 18.